ಡಿಪಾರ್ಟ್ಮೆಂಟ್ ನಾನು ಬಂದ್ಮೇಲೆ ನಮ್ಮ ಟ್ರಾಫಿಕ್ ಪೊಲೀಸರು ಯಾವತ್ತಾದ್ರೂ ನಿಮಗೆ ಹೆಲ್ಮೆಟ್ ಹಾಕೊಳ್ಳಲ್ಲ ದಯವಿಟ್ಟು ಒಂದು ಫೋಟೋ ಹೊಡೆದು ಕಳಿಸಿ ನಾವು ಆಲ್ರೆಡಿ ಮಾಡಿದ್ದೀವಿ. ನಮ್ಮವ್ರು ಫಸ್ಟ್ ನಾವು ಇನ್ನೊಬ್ಬರಿಗೆ ನಾವು ಫೈನ್ ಹಾಕ್ಬೇಕು, ಇನ್ನೊಬ್ರಿಗೆ ಕೇಳಬೇಕಾದಾಗ ಅಟ್ಲೀಸ್ಟ್ ವಿ ಶುಡ್ ಫಾಲೋ ದಟ್. ದಯವಿಟ್ಟು ಈಗ ಏನಾಗ್ತದೆ, ಸುಮ್ಮನೆ ನಾವು ಕಾರ್ಯಕ್ರಮ ಮಾಡ್ತೀವಿ ಫಾರ್ಮಲ್ ಆಗಿ ಹೋಗೋದು, ದಟ್ ಈಸ್ ಡಿಫ್ರೆಂಟ್. ನಿಯಮಗಳಿದಾವೆ, ದಯವಿಟ್ಟು ನಮಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಮೊದಲು ನಾವು ಫಾಲೋ ಮಾಡ್ಬೇಕು. ನಾವು ಸೇಫ್ ಇದ್ರಪ್ಪ ಉಳಿದವ್ರು ಸೇಫ್ ಇರ್ತಾರೆ. ಆ ಕಡೆಗೆ ದಯವಿಟ್ಟು ತಾವು ರಸ್ತೆ ನಿಯಮಗಳನ್ನ ಫಾಲೋ ಮಾಡ್ರಿ. ಮತ್ತು ಇವತ್ತಿನ ಚೇಂಜ್ ಆಗ್ಬೇಕಂತೇಳಿ ನೀವೆಲ್ಲ ಪ್ರಮಾಣ ಮಾಡಿದ್ವಿ ನಾವು. ಚೇಂಜ್ ಆಗ್ಬೇಕು, ನಮಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಸ್ವಲ್ಪ ಚೇಂಜ್ ಆಗ್ಬೇಕು. ಚೇಂಜ್ ಆಗ್ಬೇಕಾದ್ರೆ ನಾನೇನು ಇಡೀ ರಾಕೆಟ್ ಸೈನ್ಸ್ ಹೇಳ್ತಾ ಇಲ್ಲ. ನಾವು ಏನಪ್ಪ, ನಮಗೆ ಹೆಲ್ಮೆಟ್ ಹಾಕೋಕೆ ಏನು ಸಮಸ್ಯೆ ಇದೆ? ನಿಮ್ದು ಬಳ್ಳಾರಿಯಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಸರ್, ನಮ್ಮ ಹೆಲ್ಮೆಟೇ ಇಲ್ಲ ನಮಗೆ. ನೋಡ್ರಿ, ನಿಮಗೆ ಒಳ್ಳೆ ಹೆಲ್ಮೆಟ್ ಕರೆಕ್ಟಾಗಿ ಇದು ಬರ್ತದೆ, ಗಾಳಿ ಆಡುವಂತ ಹೆಲ್ಮೆಟ್ ಸಿಗ್ತದೆ, ISI ಮಾರ್ಕ್ ಸಿಗ್ತದೆ. ದಯವಿಟ್ಟು ಹಾಕೊಳ್ಳಿ. ಸುಮಾರು ನಿಮಗೆ ಗೊತ್ತಿರ್ಬೋದು, ನೀವು ಈಗ ಇತ್ತೀಚಿನ ನಮ್ಗೆ ಸಿಗೋದು, ಒಬ್ಬ ಹೆಲ್ತ್ ಎಂಪ್ಲಾಯಿ ಸಿಕ್ಕ ಮೇಲೆ ಅವ್ರ ಮೇಲೆ ರಿಪೋರ್ಟ್ ಹಾಕಿದ್ದೀನಿ ನಾನು. ಇಲ್ಲೇ ವಿಮ್ಸಲ್ಲಿ ಕೆಲಸ ಮಾಡೋಂಥ ಅವ್ನು ಡಿಸ್ಕೌಂಟ್ ಮಾಡೋದು ಬೇಡ. ಆ ರೀತಿ ನೀವು ಡಿಸಿಪ್ಲಿನ್ ಇರುವಂತ ರೆಡಿ ಈ ಜನವರಿ ಮಾಸವನ್ನು ನಮ್ಮ ಘನ ಸರ್ಕಾರ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರದಿಂದ. ಈ ಕಾರ್ಯಕ್ರಮದಲ್ಲಿ ನಾವು ಇಡೀ ತಿಂಗಳು ಪೂರ್ತಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ. ಇದರಲ್ಲಿ ಈ ಮಾಸಾಚರಣೆಯಲ್ಲಿ ಇವತ್ತಿನ ದಿನ ನಾವು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇವೆ. ನಾಳೆಯಿಂದ ಬ್ಯಾನರ್ ಅಳವಡಿಸೋದು, ಸ್ಟಿಕ್ಕರ್ಗಳನ್ನ ಆಟೋ ಅಥವಾ ಬಸ್ಗಳಿಗೆ ಅಂಟಿಸೋದು, ಮತ್ತು ಭಿತ್ತಿಪತ್ರಗಳನ್ನು ವಿತರಿಸೋದು, ಈ ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತೀವಿ. ಮತ್ತು ಪ್ರತಿದಿನವೂ ಒಂದೊಂದು ಕಡೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಅಲ್ಲೆಲ್ಲ ಹೋಗಿ ನಾವು ಈ ಕಾರ್ಯಕ್ರಮದ ಅರಿವನ್ನು ಮೂಡಿಸಲಿಕ್ಕೆ ನಾವು ಮಾಡ್ತೇವೆ. ಆ ಕಾರ್ಯಕ್ರಮಗಳೆಲ್ಲ ಮಾಡ್ತೇವೆ. ಜೊತೆಗೆ ಎಲ್ಲ ಕ್ಯಾಂಪ್ ಕಾರ್ಯಗಳಲ್ಲಿ ಶಿರಗುಪ್ಪ ಆಗಿರ್ಬೋದು, ಕಂಪ್ಲಿ ಆಗಿರ್ಬೋದು, ಕುರುಗೋಡು ಮತ್ತು ಸಂಡೂರು, ಈ 4 ತಾಲೂಕುಗಳಲ್ಲಿ ಈ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಈ ನಮ್ಮ ಸಂಡೂರಲ್ಲಿ ಒಂದು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿ ಕಾರ್ಯಾಗಾರವನ್ನು ನಡೆಸ್ಕೊಡ್ತೇವೆ. ಅಂದರೆ ವರ್ಕ್ಶಾಪ್ ನಡೆಸ್ಕೊಡ್ತೇವೆ. ಅಲ್ಲಿರ್ತಕ್ಕಂಥ ಟಿಪ್ಪರ್ ಡ್ರೈವರ್ಗಳಿಗೆ ಮತ್ತು ಆಟೋ ಡ್ರೈವರ್ಗಳಿಗೆ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ತಿಂಗಳ ಪೂರ್ತಿ ನಮಗೆ ಕಾರ್ಯಕ್ರಮ ಇರ್ತದೆ. ಇದು ನಮ್ಮ ಮೇನ್ ಉದ್ದೇಶ ಏನಂತಂದರೆ, ಈ ದ್ವಿಚಕ್ರ ಸವಾರರು ಹೆಲ್ಮೆಟ್ ಹಾಕ್ಕೊಂಡೇ ಚಾಲನೆ ಮಾಡಬೇಕು, ಕುಡಿದು ಚಾಲನೆ ಮಾಡಬಾರ್ದು. ಮತ್ತು ವಿಲೇನ್ ಡ್ರೈವಿಂಗ್ ಅಂದರೆ ಇಬ್ಬರು ಬಿಟ್ಟು 3ನೇ ವ್ಯಕ್ತಿನ ಕೂಡಿಸ್ಕೋಬಾರ್ದು ದ್ವಿಚಕ್ರದಲ್ಲಿ. ಮತ್ತು 4 ಚಕ್ರ ಕಾರಲ್ಲಿ ಸೀಟ್ ಬೆಲ್ಟ್ ಹಾಕ್ಕೊಂಡೇ ಓಡಾಡಬೇಕು. ಇಂಥ ಸುಮಾರು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಿಸ್ತಾ ಇದ್ದೇವೆ. ಅವೇ ಚಿಕ್ಕ ವಯಸ್ಸು, ಏನು 18 ವರ್ಷದ ಕೆಳಗಿದ್ದವರಿಗೆ ಯಾರಿಗೂ ವಾಹನವನ್ನು ಚಲಾಯಿಸೋದಕ್ಕೆ ಹಕ್ಕಿರೋದಿಲ್ಲ. ಅದು ಪೇರೆಂಟ್ಸ್ ಆದವರು ಯಾರು ನೀವು ವೆಹಿಕಲ್ ಕೊಡಬೇಡಿ. ಅವರಿಗೆ ಚಾಲನೆ ಮಾಡಿದರೆ ಅವರಿಗೆ ದಂಡ ಇದೆ. ಪೇರೆಂಟ್ಗೆ 25,000 ದಂಡ ಮತ್ತು 3 ವರ್ಷಗಳ ಕಾಲ ಜೈಲು ವಾಸ ಇದೆ. ಆದ ಕಾರಣ ಈ ಪೋಷಕರು ಈ 18 ವರ್ಷದ ಕೆಳಗಿನ ಮಕ್ಕಳಿಗೆ ವಾಹನವನ್ನು ಕೊಡಬೇಡಿ. ಆದಷ್ಟು ಅವರು ಸೈಕಲಲ್ಲೇ ಓಡಾಡಲಿ ಅನ್ನೋ